ವಿಭಾಗದಲ್ಲಿ ಓದುತ್ತಿದ್ದೇನೆ. ನಮಸ್ಕಾರ ಗುರುಗಳೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ. ಇಂದು ನಾನು ನಮ್ಮ ದೇಶದ ಅತ್ಯಂತ ಶೂರ ಮತ್ತು ಧೈರ್ಯಶಾಲಿ ಮಹಿಳೆಯಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬಗ್ಗೆ ಮಾತನಾಡಲು ಅತ್ಯಂತ ಹೆಮ್ಮೆ ಪಡುತ್ತೇನೆ. ಝಾನ್ಸಿ ರಾಣಿ ಲಕ್ಷ್ಮೀಯವರ ಬಾಲ್ಯದ ಹೆಸರು ಮಣಿಕರ್ಣಿಕಾ ತಾಂಬೆ. ಇವರು 1828 ನವೆಂಬರ್ 19ರಂದು ವಾರಣಾಸಿಯಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಮೇರೋಪಂತ ತಾಂಬೆ, ತಾಯಿ ಭಗೀರಥಿ ಬಾಯಿ. ಇವರನ್ನು ಬಾಲ್ಯದಲ್ಲಿ ಪ್ರೀತಿಯಿಂದ ಮನುಬಾಯಿ ಎಂದು ಕರೆಯುತ್ತಿದ್ದರು. ಇವರು ಬಾಲ್ಯದಲ್ಲಿಯೇ ಅತ್ಯಂತ ಚುರುಕು, ಬುದ್ಧಿವಂತ, ಧೈರ್ಯಶಾಲಿ ಮಹಿಳೆಯಾಗಿದ್ದರು. ಮಣಿಕರ್ಣಿಕಾ ಅವರು ರಾಜ ಗಂಗಾಧರ ರಾವ್ ಅವರನ್ನು ವಿವಾಹವಾದರು. ನಂತರ ಅವರ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಂದಾಯಿತು. ರಾಜ ಗಂಗಾಧರ ರಾವ್ ಮತ್ತು ಮಗ ನಿಧನರಾದರು. ನಂತರ ಅವರ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಂದಾಯಿತು. ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನಿನ ಮೂಲಕ ಝಾನ್ಸಿಯನ್ನು ವಶಪಡಿಸಲಕ್ಕೆ ಪ್ರಯತ್ನಿಸಿದರು. ಆದರೆ ಝಾನ್ಸಿ ಈ ಒಂದು ಮಾತನ್ನು ಒಪ್ಪದೆ ಹೀಗೆ ಹೇಳಿದರು: ನಾನು ನನ್ನ ಝಾನ್ಸಿಯನ್ನು ಕೊಡುವುದಿಲ್ಲ, ನಾನು ನನ್ನ ಝಾನ್ಸಿಯನ್ನು ಕೊಡುವುದಿಲ್ಲ. ಈ ಒಂದು ಮಾತು ಇಂದಿಗೂ ಪ್ರತಿಯೊಬ್ಬ ಭಾರತೀಯ ಮನದಲ್ಲಿ ದೇಶಪ್ರೇಮ ಜ್ವಾಲೆ ಉಂಟು ಮಾಡುತ್ತದೆ. ರಾಣಿ ಲಕ್ಷ್ಮೀಬಾಯಿ ಕುದುರೆಯ ಮೇಲೆ ಕುಳಿತು ಕತ್ತಿಯನ್ನು ಹಿಡಿದು ಶತ್ರುಗಳ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷ್ ಸೈನ್ಯವು ಅವರ ಧೈರ್ಯಕ್ಕೆ ಬೆಚ್ಚಿ ಬಿದ್ದಿತು. ರಾಣಿ ಲಕ್ಷ್ಮೀಬಾಯಿ 1858ರ ಜೂನ್ 18ರಂದು ವೀರಮರಣ ಹೊಂದಿದರು. ಅವರು ಕೇವಲ ಒಬ್ಬ ರಾಣಿ ಅಲ್ಲ, ಒಬ್ಬ ಯೋಧಿನಿ, ತಾಯಿ, ನಾಯಕಿ ಮತ್ತು ದೇಶಭಕ್ತಿಯ ಪ್ರತಿರೂಪ ಆಗಿದ್ದರು. ರಾಣಿ ಲಕ್ಷ್ಮೀಬಾಯಿ ಅವರ ಧೈರ್ಯ ಇಂದು ನಮಗೆ